ಇನ್ನು ಹುಬ್ಬಳ್ಳಿಯಲ್ಲಿ ಮಠ ಮಧ್ಯಾಹ್ನ ಪಾರ್ಟಿ ಫೀವರ್ ಜೋರಾಗಿದೆ. ಸಂಜೆ ಕಿಕ್ಕೇರಿಸಿಕೊಳ್ಳೋಕೆ ಈಗ ರೆಡಿ ಆಗಿದ್ದಾರೆ. ಸಂಜೆ ಕಿಕ್ಕೇರಿಸಲಿರುವಂಥ ತುಪ್ಪದ ಬೆಳಗ್ಗೆ ರಾಗಿಣಿ. ಸಂಜೆ ನ್ಯೂ ಇಯರ್ ಇವೆಂಟ್ನಲ್ಲಿ ನಟಿ ರಾಗಿಣಿ ಭಾಗಿಯಾಗ್ತಾ ಇದ್ದಾರೆ. ಸೊ ಅಮರಗೋಳ ಬಳಿ ಹೋಟೆಲ್ನಲ್ಲಿ ನ್ಯೂ ಇಯರ್ ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿದೆ. ಹುಬ್ಬಳ್ಳಿಯಲ್ಲಿ ನ್ಯೂ ಇಯರ್ ವೆಲ್ಕಮ್ಗೆ ಸಿದ್ಧತೆ, ಸ್ಟೇಜ್ ಕೂಡ ರೆಡಿ ಆಗಿದೆ ಈಗ. ಸೊ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಪತ್ತಾರ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. 2023ಕ್ಕೆ ವಿದಾಯ ಹೇಳಿ 2024 ಬರಮಾಡಿಕೊಳ್ಳಲು ಇಡೀ ವಿಶ್ವವೇ ಕಾತರದಿಂದ ಕಾಯ್ತಿದೆ. ಅದರಂತೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಸಾಕಷ್ಟು ಇವೆಂಟ್ಗಳು ನಡೀತವೆ. ಖಾಸಗಿ ಹೋಟೆಲ್ಗಳಲ್ಲಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಸಾಕಷ್ಟು ಜೋರಾಗಿರುತ್ತೆ. ಈಗ ನಾವೀಗ ಸದ್ಯ ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ ರಾಯಲ್ ರಿಡ್ಜ್ನಲ್ಲಿದ್ದೀವಿ. ನೀವು ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಿರ್ಬೋದು. ಇವತ್ತು ಸಂಜೆ ಇಲ್ಲಿ ವಿಶೇಷವಾದ ಒಂದು ಇವೆಂಟನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಬೆಂಗಳೂರನ್ನು ಬಿಟ್ಟರೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ನ್ಯೂ ಇಯರ್ ಸೆಲೆಬ್ರೇಷನ್ ಜೋರಾಗುತ್ತೆ. ಈ ಒಂದು ರಾಯಲ್ ರಿಡ್ಜ್ನಲ್ಲಿ ಇದೇ ಮೊದಲ ಬಾರಿಗೆ ಇವತ್ತು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಬಿಂದು ಏನಂದ್ರೆ ನಟಿ ರಾಗಿಣಿಯವರು ಈ ಒಂದು ಇವೆಂಟ್ನಲ್ಲಿ ಭಾಗಿಯಾಗ್ತಾರೆ. ಜೊತೆಗೆ ಅವ್ರ ಜೊತೆಗೆ ಹೊರ ರಾಜ್ಯದ 4 ಡಿಜೆಗಳು ಈ ಒಂದು ಇವೆಂಟ್ನಲ್ಲಿ ಇರ್ತಾರೆ. ಅದಕ್ಕಾಗಿ ಈಗಾಗಲೇ ಈ ಒಂದು ರಾಯಲ್ ರಿಡ್ಜ್ನಲ್ಲಿ ಈ ಒಂದು ಬೃಹತ್ತಾದ ವೇದಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ತಿರ್ಬೋದು. 2 ಬೃಹತ್ತಾದ LED ಪರದೆಗಳನ್ನು ಹಾಕಿದ್ದಾರೆ. ಜೊತೆಗೆ ವಿಶೇಷವಾಗಿ ಈ ಟೆಕ್ನಿಕಲ್ ಆಗಿ ಸಾಕಷ್ಟು ಸೌಂಡ್ ಮಾಡ್ತಕ್ಕಂತಹ ಒಂದಿಷ್ಟು ಇಲ್ಲಿ ವೇದಿಕೆಯನ್ನು ಸಿದ್ಧ ಮಾಡಲಾಗಿದೆ. ಈಗಾಗಲೇ ಇಲ್ಲಿ ಅಂದರೆ ಹೊರ ರಾಜ್ಯದಲ್ಲೂ ಕೂಡ ಇಲ್ಲಿ ಡಿಜೆಗಳು ಬರ್ತಾರೆ. ಅದೇ ಕಾರಣಕ್ಕೆ ಇವತ್ತು ವಿಶೇಷವಾಗಿ ಈ ಒಂದು ವೇದಿಕೆಯನ್ನು ಸಿದ್ಧ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಇವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ಇಲ್ಲಿ ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಿ ಇಲ್ಲಿ ಬರದ ಸಿದ್ಧತೆಯನ್ನು ನಡೆಸತಕ್ಕಂಥದ್ದು. ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ. ಈ ರಾಯಲ್ ರಿಡ್ಜ್ ಆವರಣದಲ್ಲಿ ಸಂಪೂರ್ಣವಾದ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ ಏನಾಗುತ್ತೆ ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲವೂ ಕೂಡ ಇಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನನ್ನ ಎಡಭಾಗಗಳಲ್ಲಿ ನೋಡ್ಬೋದು. ಈ ಒಂದು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಇರುತ್ತೆ. ಅದಕ್ಕೆ ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ ಅವರಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಇವೆಂಟ್ ಮ್ಯಾನೇಜ್ಮೆಂಟ್ ಸಿಬ್ಬಂದಿ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೇ ನಾನು ಮಾತಾಡ್ತೀನಿ. ಹೇಗಿದೆ ಸರ್ ವೇದಿಕೆ, ಏನೆಲ್ಲ ಸ್ಪೆಷಲ್ ಇದಾವೆ ಇದರಲ್ಲಿ? ಈ ರಾಯಲ್ ರಿಡ್ಸ್ ಇವೆಂಟ್ ಇದು 31st ಈವ್ನಿಂಗ್ ಸೆಲೆಬ್ರೇಷನ್ಗೆ ಸಾಕಷ್ಟು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸ್ ಡಿಪ್ಲಾಯ್ ಮಾಡಿದ್ದೀವಿ. ಸಾಕಷ್ಟು ಸ್ಪೆಷಲ್ ಎಫೆಕ್ಟ್ಸ್ ಇದೆ. ಒಳ್ಳೆ ಸೌಂಡ್ ಸಿಸ್ಟಮ್ ಹಾಕಿದ್ದೀವಿ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಸೌಂಡ್ ಸಿಸ್ಟಮ್, DNB ಸೌಂಡ್ ಸಿಸ್ಟಮ್ ಹಾಕಿದ್ದೀವಿ. ವಿ ಹ್ಯಾವ್ ಪುಟ್ ವಂಡರ್ಫುಲ್ LED ವಾಲ್. ಸಾಕಷ್ಟು ಇಂಥ ಬೃಹತ್ವಾಗಿ ಇಂಥ ಟೆಕ್ನಿಕಲಿ ಸೆಟಪ್ ಇರೋದು ನನ್ನ ಪ್ರಕಾರ ಈ ಭಾಗದಲ್ಲಿ ರಾಯಲ್ ರಿಡ್ಸ್ಲಿ ಮಾತ್ರ. ಈಗ ಬೆಂಗಳೂರು ಬಿಟ್ಟರೆ ಹುಬ್ಳಿ ಸ್ವಲ್ಪ ಹೈಫೈ ಸಿಟಿ, ಯುವಕರೆಲ್ಲ ಜಾಸ್ತಿ ಬರ್ತಾರೆ. ಇಲ್ಲಿ ಯಾರ್ಯಾರು ಬರ್ತಾರೆ ಇವತ್ತು, ಏನಿರುತ್ತೆ ಕಾರ್ಯಕ್ರಮ ಅಂತ? ಕಾರ್ಯಕ್ರಮ ಸಾಕಷ್ಟು DJ ಲೈನಪ್ ಇದೆ. ಸಾಕಷ್ಟು ಎಂಟರ್ಟೈನ್ಮೆಂಟಿಗೆ ಏನು ಬೇಕು ಅದೆಲ್ಲ ಇದೆ. ನನ್ನ ಪ್ರಕಾರ ನೋಡಿದರೆ ಇಲ್ಲಿ ಬರಬೇಕಾಗಿರೋದು ಒಳ್ಳೆ ಫ್ಯಾಮಿಲಿ ಕ್ರೌಡ್ಸ್ ಬರ್ತಾರೆ. ಎಂಟರ್ಟೈನ್ಮೆಂಟಿಗೆ ಒಂದು ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿ ನಾವು ಸೆಲೆಬ್ರೇಟ್ ಮಾಡ್ಬೋದು ಅಂತೇಳಿ ಈ ಒಂದು ಲೊಕೇಶನ್ ಇಸ್ ಒನ್ ಆಫ್ ದ ಬೆಸ್ಟ್ ಲೊಕೇಶನ್ ಅಂತ. ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮಾತು. ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್, TV9 ಹುಬ್ಬಳ್ಳಿ.